ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಏನು ಗೃಹಲಕ್ಷ್ಮಿ ಹಣ ಈ ವರ್ಷ ಇಷ್ಟೇ ಬಂದಿರೋದು, ಇನ್ನು ಮುಂದೆ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ನ್ಯೂಸು ಈಗ ಬರ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮಾತಾಡೋದಿಕ್ಕಿದೆ. ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಕೂಡ ಕೆಲವೊಂದಷ್ಟು ಮೀಡಿಯಾಗಳಲ್ಲಿ ಬರ್ತಾ ಇದೆ. ಇದ್ರ ಬಗ್ಗೆ ವಿಡಿಯೋದಲ್ಲಿ ಕ್ಲಾರಿಟಿನ ಕೊಡ್ತೀನಿ. ಆ್ಯಂಡ್ ಇವಾಗ ಒಂದು ಪಟ್ಟಿನ ರಿಲೀಸ್ ಮಾಡಿದ್ದಾರೆ. ಈ ಪಟ್ಟಿಯಲ್ಲಿ ಯಾವಾಗಿಂದ ಪೆಂಡಿಂಗ್ ಇದೆ ಆ್ಯಂಡ್ ಇವಾಗ ಹಾಕಿರೋ ಹಣನ ಯಾವ ಡೇಟಿಗೆ ಕ್ಲಿಯರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಒಂದು ವರದಿ ಸಿಕ್ಕಿರುವಂಥದ್ದು. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ಗೃಹಲಕ್ಷ್ಮಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇವಾಗ ಗೃಹಲಕ್ಷ್ಮಿದು ಎಲ್ಲರಿಗೂ ನಾವು 22ನೇ ಕಂತಿನ ಹಣದಿಂದ ಬಂದಿಲ್ಲ ಅಂತಾನೆ ಎಲ್ಲರೂ ತಲೆ ಕೆಡಿಸ್ಕೊಂಡು ಕೂತಿರೋದು, ಕರೆಕ್ಟ್ ಅಲ್ವಾ? ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತಾನೆ ಕಾಯ್ತಾ ಇದೀವಿ. ಆದರೆ ಈ ಒಂದು ಹಣದ ವಿಚಾರವಾಗಿ ಸರ್ಕಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ತಾರೆ, ಯಾವಾಗ ಹೇಳ್ತಾರೆ ಇಲ್ಲ ನಾವು ಕೊಡ್ತೀವಿ, ನಮ್ದು ಇಷ್ಟೇ ಪೆಂಡಿಂಗ್ ಇರೋದು ಅಂತ ಎಲ್ಲ ಹೇಳ್ತಾರೆ. ಬಟ್ ಅದು ಮುಂದೆ ಹೋಗ್ತಿಲ್ಲ. ಇವ್ರು ಬರೀ ಹೇಳ್ತಾರೆ ಮೀಡಿಯಾಗಳ ಮುಂದೆ, ಬಟ್ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಅನ್ನೋದು ನಮ್ಗಳಿಗೆ ಎದ್ದು ಕಾಣಿಸ್ತಾ ಇದೆ. ಬಿಕಾಸ್ ಈ ವರ್ಷದಲ್ಲಿ ಈಗ ಆಲ್ಮೋಸ್ಟ್ ನಾವು ನವೆಂಬರ್ ಇನ್ನೊಂದು ತಿಂಗಳು ಕಳೆದ್ರೆ 2025 ಮುಗೀತು. ಈ ತಿಂಗಳಲ್ಲಿ ನಮಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಿರೋದು ಕೇವಲ 5 ತಿಂಗಳು ಮಾತ್ರ. ಸೊ 5 ತಿಂಗಳ ಹಣ ಮಾತ್ರ ಇವರು ಜಮಾ ಮಾಡಿದ್ದಾರೆ, ಇನ್ನು ಮಿಕ್ಕಿದನ್ನ ಜಮಾ ಮಾಡಿಲ್ಲ. ಅದ್ರಲ್ಲೂ ಇವಾಗ ಓಕೆ ಇವ್ರು ಹೇಳೋ ಪ್ರಕಾರ 2 ಕಂತಿನ ಹಣ, ಬಟ್ ಬೇರೆಯವರಿಗೆಲ್ಲ ಬಂದೇ ಇಲ್ವಲ್ಲ. 22ನೇ ಕಂತಿನ ಹಣ ಇನ್ನೂ ಸಮೇತ ಜಮಾ ಆಗ್ಲಿಲ್ವಲ್ಲ. ಸೊ 5 ತಿಂಗಳ ಹಣನ ಕೊಟ್ಬಿಟ್ಟು ಈ ವರ್ಷ ಏನಾದರೂ ಕೈ ತೊಳ್ಕೋತಾರ ಸರ್ಕಾರ ಅನ್ನೋದ್ರ ಬಗ್ಗೆನೂ ಈಗ ಕೆಲವೊಂದಷ್ಟು ಡೌಟ್ಗಳನ್ನ ಜನಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ನಿಮ್ಮ ಅನಿಸಿಕೆ ಏನು? ಈ ಸರ್ಕಾರದಿಂದ ಹಣ 5 ತಿಂಗಳು ಮಾತ್ರ ಕೊಟ್ಟಿದ್ದಾರೆ, ಇದರಿಂದ ಕಮಿಟ್ಮೆಂಟ್ ಮಾಡ್ಕೊಳ್ಳಿರುವಂಥ ಮಹಿಳೆಯರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಇವಾಗ ಒಂದು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ, ಇದ್ರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಇದು ನಿಮಗೆ 20ನೇ ಕಂತಿನ ಹಣದಿಂದ ನಾನು ಹೇಳ್ಕೊತಾ ಬರ್ತೀನಿ. 20ನೇ ಕಂತಿನ ಹಣ ಅದು ನಿಮಗೆ ಪೂರ್ಣಗೊಂಡಿದೆ 5ನೇ ತಾರೀಕು 6ನೇ ತಿಂಗಳಲ್ಲಿ ನಿಮಗೆ ಅದನ್ನ ಹಾಕಿದ್ದಾರೆ. ಇದು ಮಾರ್ಚ್ ತಿಂಗಳದು ಹಣ ನಿಮಗೆ 5ನೇ ತಾರೀಕಿಗೆ ಜಮಾ ಮಾಡಿಬಿಟ್ಟಿದಾರಂತೆ. 21ನೇ ಕಂತಿನ ಹಣ ಏಪ್ರಿಲ್ 14ನೇ ತಾರೀಕು 8ನೇ ತಿಂಗಳು, ಆಗಸ್ಟ್ 14ನೇ ತಾರೀಕು ನಿಮಗೆ ಜಮಾ ಮಾಡಿದ್ದಾರೆ 21ನೇ ಕಂತಿನ ಹಣ. 22ನೇ ಕಂತಿನ ಹಣ ಮೇ ತಿಂಗಳದು ಪೂರ್ಣಗೊಂಡಿದೆ ಅಂತ ತೋರಿಸ್ತಾ ಇದ್ದಾರೆ ಲಿಸ್ಟಲ್ಲಿ. ಅಂದ್ರೆ ಆಗೋಗಿದೆ, ನಾವು ಕೊಟ್ಟಿದೀವಿ ಅಂತ ತೋರಿಸ್ತಾ ಇದ್ದಾರೆ. ಅಕ್ಟೋಬರ್ 20ನೇ ತಾರೀಕು ನಿಮ್ಮ ಖಾತೆಗಳಿಗೆ ಜಮಾ ಮಾಡಿದೀವಿ ಅನ್ನೋದ್ರ ಬಗ್ಗೆ ವರದಿ ಬರ್ತಾ ಇದೆ. ಸೊ ಯಾರಿಗಾದರೂ ಮಿಸ್ ಆಗಿದ್ರೆ ಇವಾಗ ಆಲ್ಮೋಸ್ಟ್ ನೋಡಿ ನವೆಂಬರ್ ಎಂಡಿಗೆ ಬಂದಾಯ್ತು. ಅಕ್ಟೋಬರ್ 10ನೇ ತಾರೀಕು ನಿಮಗೆ 22ನೇ ಕಂತಿನ ಹಣನ ಜಮಾ ಮಾಡಿದೀವಿ ಅಂತ ಸರ್ಕಾರದವರು ವರದಿನ ಕೊಡ್ತಾ ಇದ್ದಾರೆ. ಬಟ್ ತುಂಬಾ ಜನಕ್ಕೆ ಇನ್ನ ಸಮೇತ ಈ ಹಣ ಜಮಾ ಆಗ್ಲಿಲ್ಲ ಅನ್ನೋದು ಕೊರತೆ ಇದೆ. 23ನೇ ಕಂತಿನ ಹಣ ಪೆಂಡಿಂಗ್ ಇದೆ, ಇದು ಜೂನ್ ತಿಂಗಳದು ಹಾಕಿಲ್ಲ. 24 ಜುಲೈ ಪೆಂಡಿಂಗ್ ಇದೆ, ಇನ್ನೂ ಹಾಕಿಲ್ಲ. 25 ಆಗಸ್ಟು ಪೆಂಡಿಂಗ್ ಇದೆ, ಹಾಕಿಲ್ಲ. 26 ಸೆಪ್ಟೆಂಬರ್ ಪೆಂಡಿಂಗ್ ಇದೆ, ಹಾಕಿಲ್ಲ. 27 ಅಕ್ಟೋಬರ್ ಇನ್ನೂ ಹಾಕಲಿಲ್ಲ. ಇಷ್ಟೊಂದು ಪೆಂಡಿಂಗ್ ಇದೆ. ಇನ್ನು 28 ಬಂದು ನವೆಂಬರ್ ಬಿಡಿ, ನವೆಂಬರ್ದು ಇವಾಗ ನಾವೇನು ಚಿಂತೆ ಮಾಡೋದು ಬೇಡ, ಯಾಕಂದರೆ ಅದು 1 ತಿಂಗಳಿದ್ದಂಗೆ. ಇಷ್ಟೊಂದು ಹಣನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ನಮ್ಮ ಸರ್ಕಾರದವರು. 23, 24 ಅನ್ನೋದೇ ಆಯ್ತು. ಇವಾಗ ಲಿಸ್ಟ್ ನೋಡಿದ್ರೆ ಆಲ್ಮೋಸ್ಟ್ ನಿಮಗೆ 28ರವರೆಗೂ ಹೋಗ್ತಾ ಇದೆ. ಅಂದರೆ ಈ ತಿಂಗಳು ಸೇರಿದ್ರೆ 28ನೇ ಕಂತಿನ ಹಣದವರೆಗೂ ಹೋಗ್ತಾ ಇದೆ. ಇನ್ನು ಸರ್ಕಾರ ಇದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಸೊ 5 ತಿಂಗಳು ಕೊಟ್ಬಿಟ್ಟು ಏನು ಈ ವರ್ಷಕ್ಕೆ ಮುಗಿಸ್ತಾರ, 23ನೇ ಕಂತಿನ ಹಣನೂ ಹಾಕಲ್ವಾ ಅನ್ನೋದ್ರ ಬಗ್ಗೆ ಈಗ ಡೌಟ್ ಅಂತೂ ಖಂಡಿತ ಬಂದಿದೆ. ಇವತ್ತು ನಾಳೆ ಅಂತ ಹೇಳ್ತಾರೆ, ಆಮೇಲೆ ಹೇಳಿದ್ರು ಎಲ್ಲರಿಗೂ 28ನೇ ತಾರೀಕು ಹಣ ಬಂದುಬಿಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಇವತ್ತು ನಿಮಗೇನಾದರೂ 28ನೇ ಕಂತಿನ ಹಣ ಬಂತು ಅಂತ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಬಿಕಾಸ್ ಲಾಸ್ಟ್ ವೀಕು ಅವರು ಸೋಷಿಯಲ್ ಮೀಡಿಯಾಗಳ ಮುಂದೆ ಏನು ಹೇಳಿದರು, 28ನೇ ತಾರೀಕು ಯಾರ್ಯಾರಿಗೆ ಪೆಂಡಿಂಗ್ ಇದೆ ಅಮೌಂಟ್ನ ನಾವು ಜಮಾ ಮಾಡಿಬಿಡ್ತೀವಿ, ಇನ್ನು ಪೆಂಡಿಂಗ್ ಇಟ್ಕೊಳ್ಳೋಣ ಅನ್ನೋದ್ರ ಬಗ್ಗೆನೂ ಸಮೇತ ಹೇಳಿದರು. ಏನಾದರೂ ಇವತ್ತು ನಿಮ್ಮ ಖಾತೆಗಳಿಗೆ ಜಮಾ ಆದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾವ ಜಿಲ್ಲೆಯವರು ಎಷ್ಟೊತ್ತಿಗೆ ಬಂತು ಅಂತ. ಬಂದಿಲ್ಲ ಅಂದರೂ ತಿಳಿಸಿ, ತೊಂದರೆ ಇಲ್ಲ. ಇವ್ರು ಹೇಳಿದ ಪ್ರಕಾರ 28. ಸೊ ಕಾದ್ ನೋಡೋಣ ಇವತ್ತೇನಾದರೂ ಹಣ ಬರುವಂಥ ಚಾನ್ಸಸ್ ಇದೆಯಾ ಅಥವಾ ಬರೋದಿಲ್ವಾ ಅಂತ ಕೂಡ ಕಾದ್ ನೋಡೋಣ, ಓಕೆನಾ? ಸೊ ಸದ್ಯಕ್ಕಂತೂ ಗೃಹಲಕ್ಷ್ಮಿದು ಪಟ್ಟಿ ರಿಲೀಸ್ ಮಾಡಿದ್ದಾರೆ ಹೊರತು ಅಮೌಂಟ್ ಯಾವತ್ತು ಹಾಕ್ತೀವಿ ಅಂತ ಹೇಳಲಿಲ್ಲ. ಸೊ ಇದು ಪೆಂಡಿಂಗ್ ಅಮೌಂಟ್ಗಳದ್ದು ನಾವು ಈ ದಿನಾಂಕಕ್ಕೆ ನಿಮ್ಮ ಖಾತೆಗೆ ಕ್ರೆಡಿಟ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ. ಸೊ ನೆಕ್ಸ್ಟ್ ಏನಾದರೂ ಅಪ್ಡೇಟ್ಸ್ ಇದ್ದರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ.